ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾವು ರೆಸ್ಟ್ ಮಾಡಿದ್ದನ್ನ ನಿಮಗೆ ತೋರಿಸ್ದೆ ಲಾಸ್ಟ್ ವೀಡಿಯೋದಲ್ಲಿ. ನೋಡಿ, ದೊಡ್ಡಮ್ಮಂಗೆ ಫುಲ್ ಪಾಪ ತಲೆನೋವು, ವಾಮಿಟ್ಟು, ಮುಖ ಫುಲ್ ಬಾಡೋಗಿದೆ. ಇವಾಗ ನಾವು ಮತ್ತೆ ನಮ್ಮ ಜೊತೆಗೆ ಮತ್ತೊಂದು ಫ್ಯಾಮಿಲಿ ಒಂದು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ 4-5 ಪ್ಲೇಸ್ ಇದೆ ಅದನ್ನು ನೋಡೋದಕ್ಕೆ ಅಂತ. ನಾವು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದು ಒಂದು 6:45. ಇವಾಗ ಒಂದು 2:30 ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆದರೂ ತುಂಬ ದಿನದಿಂದ ನಾವು ಇಲ್ಲಿಗೆ ಬಂದಿದ್ದೀವೇನೋ ಅಂತ ನಮಗೆ ಅನ್ನಿಸ್ತಿದೆ. ಅಂದರೆ ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ದೇವಸ್ಥಾನಗಳೇ ಹಾಗೆ, ಅಲ್ಲಿಗೆ ಹೋದರೆ ಒಂಥರ ನೆಮ್ಮದಿ ಸಿಗುತ್ತೆ, ಅಲ್ಲಿಂದ ವಾಪಸ್ ಬರೋದಕ್ಕೆ ಮನಸ್ಸಾಗಲ್ಲ. ಇದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ನಮಗೆ ಫಸ್ಟು ಕರ್ಕೊಂಡು ಹೋಗೋದೆ ಮಂತ್ರಾಲಯ ಬಿಟ್ಟ ಮೇಲೆ ಈ ದೇವಸ್ಥಾನಕ್ಕೆ. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಆಂಜನೇಯ ಸ್ವಾಮಿ ಸುಮಾರು 32 ಅಡಿ ಇದೆ. ಇದು ಬಲಹಸ್ತದಿಂದ ಅಭಯದಿಂದ ಆಶೀರ್ವಾದ ಮಾಡ್ತಿರೋದ್ರಿಂದ ಅಭಯಾಂಜನೇಯ ಸ್ವಾಮಿ ಅಂತ ಹೆಸರು ಬಂದಿದೆ. ಇದೆಷ್ಟು ಅಡಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಅಂತ ಲಾಸ್ಟ್ ಇಯರ್ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ. ಸೊ ಅದನ್ನು ಒಂದು ಸಲ ನೋಡೋಣ ಅಂತ ಹೋದೆ. ಅದರಲ್ಲಿ ಹೇಗೆ ಮಾತಾಡಿದ್ದೀನಿ ಅಂತ ಹೇಳಿದ್ರೆ, ಆಗಿನ ಮಾತುಗಳಿಗೂ ಈಗಿನ ಮಾತುಗಳಿಗೂ ತುಂಬಾ ಚೇಂಜ್ ಆಗಿದೆ. ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಅಂತ ಅನಿಸುತ್ತೆ. ಆವಾಗ ಹೇಗೆ ಬೇಕು ಹಾಗೆ ಮಾತಾಡ್ತಿದ್ದೆ. ನಮಗೆ ಸಿಕ್ಕಿರೋ ಆಟೋದವ್ರು ತುಂಬಾ ಒಳ್ಳೆಯವರು. ಆಟೋನಲ್ಲಿ ಒಳ್ಳೊಳ್ಳೆ ಸಾಂಗ್ ಹಾಕ್ತಿದ್ರು. ಜೊತೆಗೆ ದೇವಸ್ಥಾನ ತುಂಬ ಹತ್ತಿರ ಹೋಗಿ ನಿಲ್ಲಿಸ್ತಿದ್ರು. ನಾವು 1-2 ಹೆಜ್ಜೆ ಹೋಗಿ ದೇವಸ್ಥಾನಕ್ಕೆ ಹೋಗಿಬಿಡ್ಬೋದಾಯಿತು, ಅಷ್ಟು ಹತ್ತಿರ ನಿಲ್ಲಿಸ್ತಿದ್ರು. ಇಲ್ಲೆಲ್ಲ ಹತ್ತಿ ಜಾಸ್ತಿ ಬೆಳೀತಾರೆ. ಮತ್ತು ಎಮ್ಮೆಗಳು ನೋಡಿ ತುಂಬಾ ದಿನ ಆಗಿತ್ತು. ನಮ್ಮೂರಲ್ಲಂತೂ ಇದ್ದರೆ 1 ಅಥವಾ 2 ಎಮ್ಮೆ ಇರಬಹುದಷ್ಟೇ. ಎಮ್ಮೆ ಹಾಲು ತುಂಬಾ ಗಟ್ಟಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇಲ್ಲಿಂದ ನಮ್ಮನ್ನ ಅಪ್ಪಣಾಚಾರ್ಯರ ಮನೆಗೆ ಕರ್ಕೊಂಡು ಹೋದರು. ಅಂದರೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ವಿಶ್ರಾಂತಿ ಪಡಿತಿದ್ರಂತೆ. ಸೊ ಆ ಮನೆ ಕರ್ಕೊಂಡು ಹೋದರು. ಇಲ್ಲಿ ತೊಟ್ಟಿ ಕಾಣಿಸ್ತಿದೆ ಅಲ್ವ, ಇಲ್ಲಿ ಇದನ್ನು ತೊಪ್ಪೆಯಲ್ಲಿ ಸಾರಿಸಿದ್ದಾರೆ. ಇದು ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಅಂತೆ. ಇಲ್ಲೂ ಕೂಡ ಮನೆಯೊಳಗಡೆ ಒಂಥರ ಪ್ರಶಾಂತತೆ ಇತ್ತು. ಇಲ್ಲಿ ಗೋಡೆಗಳ ಮೇಲೆ ರಾಯರಿದ್ದಂತಹ ಕಾಲದ ಫೋಟೋಗಳು, ರಾಯರು ಯಾರ್ಯಾರ ಜೊತೆಗಿದ್ರು ಆಗಿನ ಕಾಲದ ಫೋಟೋಗಳೆಲ್ಲ ಹಾಕಿದ್ದಾರೆ. ನಮಗೆ ಆಟೋದಲ್ಲಿ 100 ರೂಪಾಯಿ ತೊಗೊಂಡ್ರು. ಇಲ್ಲಿ 4 ಪ್ಲೇಸ್ ತೋರಿಸಿ ಇಲ್ಲಿಂದ ಗಿಲ್ಲೆಸಗೂರು ಅಂತ ಸಿಗುತ್ತೆ. ಸೊ ಆ ಪ್ಲೇಸಿಗೆ ತಂದು ಬಿಡೋದು ಅಂತ ಮಾತಾಡ್ಕೊಂಡ್ವಿ. ಯಾಕಂದರೆ ಮತ್ತೆ ಮಂತ್ರಾಲಯಕ್ಕೆ ಹೋದರೆ ಬಸ್ಸಿಗೆಲ್ಲ ನಮ್ಗೆ ಹಿಂಸೆ ಆಗುತ್ತೆ ಅಂತ ನಾವು ಗಿಲ್ಲೆಸಗೂರಿಗೆ ಬಿಡಿಸ್ಕೊಂಡ್ವಿ. ಲಾಸ್ಟ್ ಟೈಮ್ ಕೂಡ ಹಾಗೆ ಮಾಡಿದ್ದು. ಸೊ ಅಲ್ಲಿಂದ ನಮಗೆ ರಾಯಚೂರಿಗೆ ಬಸ್ ಸಿಗುತ್ತೆ, ಅಂದರೆ ಕರ್ನಾಟಕ ಬಸ್ಗಳು ಸಿಗುತ್ತೆ. ಸೊ ಬಸ್ ಚಾರ್ಜ್ ಫ್ರೀ ಇರುತ್ತೆ. ನಾನು ಈ ವಿಡಿಯೋ ಎಡಿಟ್ ಮಾಡುವಷ್ಟರಲ್ಲಿ ನನ್ನ ಮಗಳು ಬೆಸ್ಟ್ ಫ್ರೆಂಡ್ ಅಹಲ್ಯ ಅಂತಿದ್ದಾಳೆ. ಅವ್ರ ಅಮ್ಮ ಮಗಳು ಮತ್ತು ಅವ್ರ ಫ್ರೆಂಡ್ಸ್ ಅಮ್ಮ ಮಗಳು 3 ಜನ ಅಮ್ಮಂದರು, 3 ಜನ ಮಕ್ಕಳುಗಳು ಹೋಗಿದ್ದಾರೆ ಮಂತ್ರಾಲಯಕ್ಕೆ. ಅವ್ರನ್ನ ಕೇಳಿದ್ರು. ನಾವು ಟ್ರೈನ್ ರಿಟರ್ನ್ ಬುಕ್ ಮಾಡ್ಕೊಂಡಿದ್ವಿ, ಯಾಕೋ ಕ್ಯಾನ್ಸಲ್ ಆಗಿಬಿಟ್ಟಿದೆ, ಎಲ್ಲಿ ಹೋಗಿ ಇಳಿಬೇಕು ಇವಾಗ, ಎಲ್ಲಿ ಬಸ್ ಹತ್ಕೋಬೇಕಂತೆಲ್ಲ ಕೇಳಿದ್ರು. ಸೊ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅದರಿಂದ ನಿಮಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಗಿಲ್ಲೆಸಗೂರು ಅಂತ ಇದೆ, ಅಲ್ಲಿಗೆ ಬಂದು ಇಳ್ಕೊಂಡ್ರೆ 100 ರೂಪಾಯಿ ಕೊಟ್ಟರೆ 4 ಪ್ಲೇಸ್ ತೋರಿಸಿ ಗಿಲ್ಲೆಸಗೂರಿಗೆ ತಂದು ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ನಮಗೆ ಬಸ್ ಸಿಗುತ್ತೆ. ಸುಮಿ ಬಿಸಿ ಬಿಸಿ ಬಜ್ಜಿ ತಂದರು, ಮೆಣಸಿನ್ಕಾಯಿ ಬಜ್ಜಿ, ತುಂಬಾ ಖಾರವಾಗಿ ಚೆನ್ನಾಗಿತ್ತು. 20 ರೂಪಾಯಿಗೆ 5 ಕೊಟ್ಟಿದ್ದಾರೆ. ಇಲ್ಲಿಂದ ನಮ್ಮನ್ನು ಬಿಚ್ಚಾಲಮ್ಮ ದೇವಾಲಯಕ್ಕೆ ಕರ್ಕೊಂಡು ಹೋದರು ಆಟೋದವರು. ಲಾಸ್ಟ್ ಟೈಮ್ ಇಲ್ಲಿ ನಾವು ಊಟ ಮಾಡಿದ್ವಿ, ಮಧ್ಯಾಹ್ನದ ಊಟ. ಆದರೆ ಈ ಸಲ ನಾವು ಹೋಗುವಷ್ಟರಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಖಾಲಿಯಾಗಿ ಎಲ್ಲವನ್ನು ತೊಳೆದಿದ್ರು. ಇದು ರಾಯರಿಗೆ ಬಳಸುತ್ತಿದ್ದ ಒರಳುಕಲ್ಲಂತೆ. ಲಾಸ್ಟ್ ಟೈಮ್ ಕೂಡ ನಾನು ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ. ಲಾಸ್ಟ್ ಟೈಮ್ದು ವಿಡಿಯೋ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ಆಗಿನ ಮಾತುಗಳಿಗೂ ಈಗಿನ ಮಾತುಗಳಿಗೂ ನಿಜವಾಗ್ಲೂ ತುಂಬ ವ್ಯತ್ಯಾಸ ಇದೆ. ಗೀತಾ ಸಿಸ್ಟರ್, ನೀವು ಖರ್ಚು ಎಷ್ಟಾಯಿತು ಅಂತ ಕೇಳಿದ್ರಿ. ಖರ್ಚು ಎಷ್ಟಾಯಿತು ಅನ್ನೋದಕ್ಕಿಂತ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ನಾವು ಜಾಸ್ತಿ ಖರ್ಚು ಮಾಡೋರಲ್ಲ. ಯಾಕಂತ ಹೇಳಿದ್ರೆ ಹೋದ ಕಡೆ ಎಷ್ಟು ಬೇಕು ಲಿಮಿಟಾಗಿ ಅಷ್ಟೇ ಖರ್ಚು ಮಾಡ್ಕೊಂಡು ಬರೋದು. ಸೊ ಬಸ್ ಚಾರ್ಜು ಕೂಡ ಇಲ್ಲದೇ ಇರೋದ್ರಿಂದ ನಮಗೆ 1,000ಕ್ಕಿಂತ ಕಡಿಮೆನೇ ಆಗಿದ್ದು ಒಬ್ಬೊಬ್ಬರ ಖರ್ಚು. ಅದು ಕೂಡ ಊಟಕ್ಕೆ ಮತ್ತು ಆಟೋ ಚಾರ್ಜ್ ಮತ್ತು ರೂಮಿನ ಬಾಡಿಗೆ ಅದಿದು ಅಂತ ಆಗಿದ್ದಷ್ಟೇ. ನಾವೆಲ್ಲ ಎಕ್ಸ್ಟ್ರಾ ಏನು ಥಿಂಗ್ಸ್ ತಗೊಳ್ಳಿಲ್ಲ. ಥಿಂಗ್ಸ್ ಎಲ್ಲ ನಾನು ತೊಗೊಳಕ್ಕೆ ಇಷ್ಟಪಡಲ್ಲ ಹೋದ ಕಡೆ. ಯಾಕಂದರೆ ಅದು ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಅಲ್ಲೆಲ್ಲ ಹೆವಿ ಕಾಸ್ಟ್ಲಿನೇ ಇರುತ್ತೆ. ಸೊ ಅದರಿಂದಾಗಿ ಏನೂ ತೊಗೊಳಕ್ಕೆ ಇಷ್ಟಪಡಲ್ಲ. ಅದರಿಂದ ಅಷ್ಟೇ ಖರ್ಚಾಗಿದ್ದು. ಬಸ್ ಚಾರ್ಜೇ ನಮಗೆ ಕಡಿಮೆ ಅಂದರೂ 1,500ರಿಂದ 2,000 ಆಗೋದು ಒಬ್ಬೊಬ್ಬರಿಗೆ ಹೋಗಿ ಬರೋದಕ್ಕೆ. ನಾನು ಲಾಸ್ಟಲ್ಲಿ ನಿಮಗೆ ಟಿಕೆಟ್ ತೋರಿಸ್ತೀನಿ.
ನಾನು ನೇರವಾಗಿ ಬಂದು ಕೂತ್ಕೊಂಡು ಮಾತಾಡೋಣ ಟೂರ್ ಬಗ್ಗೆ, ಟೂರ್ ಹೋಗೋರು ಹೇಗಿರಬೇಕು ಅಂತೆಲ್ಲ ಅಂದ್ಕೊಂಡೆ. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದಂತೂ ಹೇಳ್ತೀನಿ, ದಯವಿಟ್ಟು ನೀವು ಟ್ರಿಪ್ ಹೋಗೋರು ಅಥವಾ ಟೂರ್ ಹೋಗೋರು, ಅದರಲ್ಲೂ ವಯಸ್ಸಾದವ್ರಿಗೆ ಹೇಳ್ತಾ ಇದ್ದೀನಿ ನಾನು. ವಯಸ್ಸಾದವ್ರು ಏನಾದರೂ ನೀವು ಟೂರ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಓನ್ ವೆಹಿಕಲ್ ಮಾಡಿಸ್ಕೊಂಡು ಹೋಗಿ, ಅದು ಬೆಟರ್ ಅದು. ಯಾಕಂತ ಹೇಳಿದ್ರೆ ನಾವು ರೀಸೆಂಟಾಗಿ ನೋಡಿದ್ವಿ, ನನಗಂತೂ ಅದನ್ನು ನೋಡಿ ತುಂಬಾ ಭಯ ಆಯಿತು. ಒಬ್ಬರು ಲೇಡೀಸು ಯಾರೋ ಬಸ್ನಲ್ಲಿ ಬರುವಾಗ ವಾಮಿಟ್ ಬರೋ ಹಾಗಾಗಿದೆ. ಸೊ ವಾಮಿಟ್ ಮಾಡೋದಕ್ಕೆ ಅಂತ ಹೇಳಿ ಏನು ಮಾಡಿದ್ದಾರೆ, ಕಿಟಕಿಯಿಂದ ಹೊರಗಡೆ ತಲೆ ಹಾಕಿದ್ದಾರೆ. ಹೊರಗಡೆ ತಲೆ ಹಾಕಿದ ತಕ್ಷಣ ಯಾವುದೋ ಪಕ್ಕ ಒಂದು ದೊಡ್ಡ ವೆಹಿಕಲ್ ಬಂದು ತಲೆನ ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಯಪ್ಪ, ಆ ದೃಶ್ಯ ನೋಡ್ತಿದ್ರೆ ನನಗಂತೂ ಒಂದು 3 ದಿನ ನಾನು ಸರಿಗೆ ಬರೀ ಅದೇ ಗುಂಗಲ್ಲಿದ್ದೆ, ಅಷ್ಟೂ ನೋವಾಯಿತು. ನಿಮಗೇನಾದರೂ ಬಸ್ನಲ್ಲಿ ಪ್ರಯಾಣ ಮಾಡಿದಾಗ ವಾಂತಿ ಆಗುತ್ತೆ ಅಂತ ಮೊದಲೇ ಗೊತ್ತಿದ್ದರೆ ದಯವಿಟ್ಟು ಒಂದೊಂದು ಕವರ್ ತೊಗೊಂಡು ಹೋಗಿ, ಒಂದು ಅರ್ಧ kg ಕವರ್ ಅಥವಾ 1 kg ಕವರ್ ಈ ಥರ ತೊಗೊಂಡು ಹೋದರೆ ನಿಮಗೆ ವಾಮಿಟ್ ಬರ್ತಿದೆ ಅಂತ ಅಂದಾಗ ಅದಲ್ಲಿ ಮಾಡಿಬಿಟ್ಟು ನೀವು ಕೆಳಗಡೆ ಎಲ್ಲೋ ಇಳಿದಾಗ ಅದನ್ನು ಹೊರಗಡೆ ಹಾಕಬಹುದು. ಅದನ್ನು ಬಿಟ್ಟು ನೀವು ಬಸ್ಸಲ್ಲಿ ಹೋಗುವಾಗ ಓನ್ ವೆಹಿಕಲ್ ಆದರೆ ನಾವು ನಿಲ್ಲಿಸ್ಬಿಟ್ಟು ಹೋಗಬಹುದು. ಆದರೆ ನಾವು ಬೇರೆ ಬಸ್ಗಳು, ಖಾಸಗಿ ಬಸ್ಗಳಲ್ಲಿ ಹೋಗುವಾಗ ನಮ್ಗೆ ಹೆಂಗೆ ಬೇಕಂಗೆ ನಿಲ್ಲಿಸೋದಕ್ಕಾಗಲ್ಲ ಬಸ್ಗಳನ್ನ. ಎಲ್ಲೋ ಒಂದು ಕಡೆ ನಿಲ್ಲಿಸ್ಬೋದು ಅಷ್ಟೇ, ಎಲ್ಲ ಕಡೆ ನಿಲ್ಲಿಸೋದಕ್ಕಾಗಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ವಯಸ್ಸಾದವ್ರು ಹೋದವರು ಓನ್ ವೆಹಿಕಲ್ಲೇ ಆದಷ್ಟು ಹೋಗಿ. ಅಕಸ್ಮಾತ್ ನೀವು ಹೋದರೂ ಸಹ ಕವರ್ಗಳನ್ನ ತೊಗೊಂಡು ಹೋಗಿ. ನಿಜ ಹೇಳಬೇಕಂದ್ರೆ ಹೋಗುವಾಗ ಎಷ್ಟು ಖುಷಿಯಾಗಿ ಹೋದ್ವೋ ಆ ಕಡೆಯಿಂದ ಬರುವಾಗ ಅಷ್ಟೇ ನೋವು ಅನುಭವಿಸಿದ್ದೀವಿ. ನಾನು ಲಾಸ್ಟ್ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ, ಇದು ಬಿಚ್ಚಲಮ್ಮನ ದೇವಸ್ಥಾನ. ಲಾಸ್ಟ್ ಟೈಮ್ ಬಂದಾಗ ಇನ್ನೂ ದೇವಸ್ಥಾನ ರೆಡಿ ಮಾಡ್ತಿದ್ರು, ಇವಾಗ ಫುಲ್ ರೆಡಿಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಅರ್ಜೆಂಟಾಗಿ ಹೋಗಿದ್ದು, ಸೀಟ್ನ ರಿಸರ್ವ್ ಮಾಡಿ ಹೋಗಿರಲಿಲ್ಲ. ಸೊ ಆ ಕಡೆಯಿಂದ ಬರುವಾಗ ನಾವು ಗಿಲ್ಲೆಸಗೂರಿಂದ ರಾಯಚೂರಿಗೆ ಬಂದ್ವಿ. ರಾಯಚೂರಲ್ಲಿ ಇದ್ದಿದ್ದು ಒಂದು ಬಸ್ಸು ಮೈಸೂರಿಗೆ ಬರ್ತಿದ್ದಿದ್ದು ಒಂದು 6:30ಗಿದೆ. ಸೊ ನಾವು ಅದಕ್ಕೆ ಹತ್ಕೊಂಡಾಗ 1-2 ಸೀಟ್ ಸಿಕ್ತು, ಅಮ್ಮಂದ್ರನ್ನ ಕೂರಿಸಿದ್ವಿ. ನೆಕ್ಸ್ಟ್ ಎಲ್ಲೋ ಬೇರೆ ಪ್ಯಾಸೆಂಜರ್ ಇಳಿದಾಗ ನಾವು ಕೂತ್ಕೊಳ್ಳೋಣ ಸೀಟ್ನಲ್ಲಿ ಅಂತ ಅಂದ್ಕೊಂಡ್ವಿ, ಆದರೆ ಅದು ಆಗಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಸೀಟು, ಬಸ್ನಲ್ಲಿ ಎಷ್ಟು ಸೀಟ್ ಇದೆಯೋ ಎಲ್ಲ ಸೀಟು ರಿಸರ್ವ್ ಆಗಿತ್ತು. ಸೊ ಯೋಚನೆ ಮಾಡಿ, ಒಂದು ಕಡಿಮೆ ಅಂದರೂ ಒಂದು 9 hours ಜರ್ನಿ ಮೇಲಾಗುತ್ತೆ. ನಾವು ರಾಯಚೂರಿಂದ ಹಿಡಿದು ಮೈಸೂರುವರೆಗೂ, ಮೈಸೂರಲ್ಲಿ ಇಳ್ಕೊಳ್ಳಿಲ್ಲ ನಾವು, ಶ್ರೀರಂಗಪಟ್ಟಣದಲ್ಲೇ ಇಳ್ಕೊಂಡ್ವಿ. ಶ್ರೀರಂಗಪಟ್ಟಣದವರೆಗೂ ನಿಂತ್ಕೊಂಡೇ ಬಂದಿದ್ದೀವಿ. ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಯಾರೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ತುಂಬ ದೂರದ ಪ್ರಯಾಣ ಆಗಿರೋದ್ರಿಂದ ಅವ್ರವ್ರ ಸೀಟ್ ರಿಸರ್ವ್ ಮಾಡ್ಕೊಂಡಿರ್ತಾರೆ. ಈಗ ವಯಸ್ಸಾಗಿದೆ, ಹುಷಾರಿಲ್ಲ, ಯಾರೂ ಕೇಳಲ್ಲ. ಸೊ ಅದರಿಂದಾಗಿ ರಿಸರ್ವ್ ಮಾಡ್ಕೊಂಡು ಹೋಗಿ. ನೀವು ಟ್ರೈನಲ್ಲಿ ಹೋಗಬಹುದು ಅಥವಾ ಬಸ್ಸಲ್ಲಿ ಹೋಗ್ಬೋದು. ಮುಂಚಿತವಾಗಿ ರಿಸರ್ವ್ ಮಾಡ್ಕೊಂಡು ಹೋಗಿ ಸೀಟನ್ನು. ನನಗಂತೂ ಮೊದಲೇ ಬ್ಯಾಕ್ ಪೇನ್ ಇದೆ ಅಂತ ನಿಮಗೆಲ್ಲ ಗೊತ್ತಿತ್ತು. ಆದರೆ ಏನಾಯ್ತು ಅಂತ ಹೇಳಿದ್ರೆ, ಕೆಳಗಡೆ ಕೂತ್ಕೊಳ್ಳೋಣ ಅಂದರೆ ನನಗೆ 1-2 ನಿಮಿಷ ಕೂಡ ಕೂತ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಸರಿ ನಿಂತ್ಕೊಳ್ಳೋಣ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ರಶ್ ಇತ್ತು ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಎಷ್ಟು ಹತ್ತಿರದಲ್ಲಿ ನಿಂತಿದ್ವಿ ಅಂತ ಹೇಳಿದ್ರೆ, ಬಸ್ ಫುಲ್ಲು ರಶ್ ಇದೆ. ಎಲ್ಲರೂ ದೂರ ಪ್ರಯಾಣಕ್ಕೆ ಹೋಗ್ತಿರೋದು, ಯಾರೋ ಹತ್ತಿರ ಅಲ್ಲಲ್ಲೇ ಇಳ್ಕೊಳ್ಳೋರಲ್ಲ. ಸೊ ತುಂಬಾ ಹಿಂಸೆ ಆಯಿತು. ಅದರಿಂದ ಹೇಳ್ತಾ ಇದ್ದೀನಿ, ನೀವು ಹೋಗೋರು ರಿಸರ್ವ್ ಮಾಡಿಕೊಂಡೇ ಹೋಗಿ. ರಿಸರ್ವ್ ಮಾಡೋದಕ್ಕೇನು ಜಾಸ್ತಿ ಅಮೌಂಟ್ ತೊಗೊಳ್ಳಲ್ಲ, ಒಂದು 20 ರೂಪಾಯಿಂದ 30 ರೂಪಾಯಿ ತೊಗೋತಾರೆ ಅಷ್ಟೇ. ಯಾಕಂತ ಹೇಳಿದ್ರೆ ಬಸ್ ಚಾರ್ಜ್ ಫ್ರೀ ಇರೋದ್ರಿಂದ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಚಾರ್ಜ್ ಇದೆಯೋ ಅಷ್ಟು ತೊಗೊತಾರೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇದು ನಾವು ಕೊನೆ ದೇವಸ್ಥಾನ ನಾವು ನೋಡೋಕೆ ಬಂದಿರೋದು. ಆರಾಮಾಗಿ 100 ರೂಪಾಯಿ ಕೊಟ್ಟು ನಾವು ಆಟೋದಲ್ಲಿ ಬರಬಹುದು. ಯಾಕಂದರೆ ಒಂದೊಂದು ದೇವಸ್ಥಾನ ಕೂಡ ಸ್ವಲ್ಪ ದೂರನೇ ಇದೆ. ಅಷ್ಟು ದೂರಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಕೊಡಬಹುದು. ಲಾಸ್ಟ್ ಟೈಮ್ ಬಂದಾಗ ನಾನು ಹಿಂದೆ ಈ ಕಡೆ ಎಲ್ಲ ಬಂದಿರಲಿಲ್ಲ. ನೋಡಿದ್ದು ಪುಷ್ಪಕ ವಿಮಾನ ಅಂತೆ. ಈ ಕಡೆ ಹಾಸಿಗೆ ದಿಂಬು ಏನೇನೋ ಹೇಳ್ತಾರೆ, ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಆದರೂ ಬಂಡೆಗಳನ್ನ ನೋಡೋದಕ್ಕೆ ಒಂಥರ ಖುಷಿ. ಯೂಟ್ಯೂಬ್ ಮಾಡ್ತಾವಳೆ, ವಿಡಿಯೋ ಮಾಡ್ತಾವಳೆ. ಇದು ಹಾಸಿಗೆ ದಿಂಬ ಯಾರ್ದು? ರಾಘವೇಂದ್ರ ಸ್ವಾಮಿದ. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕು ನಾನು ನಿಮಗೆ. ಎಲ್ಲರೂ ಹೊರಗಡೆ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಥರ, ನಾನು ಮೊದಲೇ ಹೇಳಿದಾಗ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ.
ಸೊ ನಾವೆಲ್ಲ ಇಲ್ಲೇ ಮಠದ ಮುಂದೆ ಮಲ್ಕೊಳ್ಳೋಣ ಅಂತ ಒಬ್ರು ಹೇಳಿದ್ರೆ, ಇಲ್ಲ ಇಲ್ಲ ನನಗೆ ಮಠದ ಮುಂದೆ ಎಲ್ಲ ಮಲ್ಕೊಳ್ಳೋಕ್ಕಾಗಲ್ಲ, ನಮಗೆ ರೂಮ್ ಬೇಕೇ ಬೇಕು ಅಂತ ಕೇಳೋರು ಇರ್ತಾರೆ. ನಿಮಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರ ಜೊತೆ ಹೋಗುವಾಗ ಹೋಗಬೇಡಿ. ನೀವು ಸಪ್ರೇಟಾಗಿ ಫ್ಯಾಮಿಲಿ ಜೊತೆ ಹೋದರೆ ನಿಮ್ಗೆ ಹೇಗೆ ಬೇಕು ಹಾಗಿರಬಹುದು. ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಅಷ್ಟೇ, ಯಾರನ್ನೂ ಇಲ್ಲಿ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ. ನಮಗೆ ಬರುವಾಗ ಮುಗ್ಧ ಪ್ರೀತಿಯ ಕೆಲವು ಜನರು ಸಿಕ್ಕಿದ್ರು ಬಸ್ನಲ್ಲಿ. ಗಿಲ್ಲೆಸಗೂರಿಂದ ರಾಯಚೂರಿಗೆ ಬರೋವಾಗ ಬಳ್ಳಾರಿಯವರಂತೆ ಇವರು. ಸೊ ನಾನು ಹಾಗೆ ಮಾತಾಡ್ತಿದ್ದೆ, ಅಂದರೆ ಎಲ್ಲರೂ ಮಾತಾಡ್ತಿದ್ವಿ, ಸುಮ್ಮಿ ದೀಪು ನಾನು ಅವ್ರ ಜೊತೆ ಮಾತಾಡ್ತಿದ್ವಿ. ಏನಂತ ಹೇಳಿದ್ರೆ, ನಾವು ಚಿತ್ರದುರ್ಗದಲ್ಲಿ ರೊಟ್ಟಿ ತಿಂದ್ವಿ ನೋಡಿ, ಜೋಳದ ರೊಟ್ಟಿ. ಅದು ಫುಲ್ ಹಪ್ಪಳ ಥರ ಇತ್ತು. ನಾನು ಅವ್ರನ್ನ ಕೇಳಿದೆ, ನಿಮ್ಮ ಕಡೆ ಹಪ್ಪಳ ಥರನೇ ಇರುತ್ತಾ ರೊಟ್ಟಿ, ಜೋಳದ ರೊಟ್ಟಿ, ಮೆತ್ತಗೆ ಮಾಡಲ್ವಾ ಅಂತ. ಸೊ ಅವರು ಇಲ್ಲ ರೀ, ಮನೇಲಿದ್ದಾಗ ಮೆತ್ತಗೆ ಮಾಡ್ಕೊತೀವಿ, ಹೊರಗಡೆ ತೊಗೊಂಡು ಹೋದಾಗ ಕೆಟ್ಟೋಗ್ಬಿಡುತ್ತೆ ಅಂತ ನಾವು ಹಪ್ಪಳ ಥರ ಮಾಡ್ಕೊತೀವಿ ಅಂತ ಹೇಳಿದ್ರು. ನಿಮಗೆ ಇಷ್ಟ ಆದರೆ ಒಯ್ತೀರೇನ್ರಿ, ಒಯ್ತೀರಾ ಅಂದರೆ ತೊಗೊಂಡು ಹೋಗ್ತೀರಂತ, ಒಯ್ತೀರೇನ್ರಿ ಅಂತ ಕೇಳಿದ್ರು. ಇಲ್ಲ ಪರವಾಗಿಲ್ಲ, ನೀವೆಲ್ಲ ಹೊರಗಡೆ ಹೋಗ್ತೀರಾ ತೊಗೊಂಡು ಹೋಗಿ ಅಂತ ಹೇಳಿದ್ವಿ. ಇಲ್ಲ ಇಲ್ಲ ರೀ, ನಮ್ಮ ಹತ್ರ ಜಾಸ್ತಿ ಇದೆ, ಚಪಾತಿನೂ ತಂದಿದ್ದೀವಿ, ಕೊಡ್ತೀನಿ ತೊಗೊಳ್ಳಿ ಅಂತ ಹೇಳಿದ್ರು. ನಿಮ್ಗೆ ಬೇಕಾ ತಗೊಳ್ಳಿ, ಬನ್ನಿ ಅಲ್ಲಿ ರಾಯಚೂರಲ್ಲಿ ತಿಂದ್ರೆ ಆಯ್ತು. ಮುರಾಳ್ ಪುಡಿ ಏನಿಲ್ರಿ, ಮುರಾಳ್ ಪುಡಿ. ಅದಾದಮೇಲೆ ಚಟ್ನಿ ಪುಡಿ ಕೂಡ ಕೊಟ್ಟರು, ಜೊತೆಗೆ ಶೇಂಗಾ ಉಂಡಿ ಅಂತ ಕಡಲೆಕಾಯಿ ಬೀಜದಲ್ಲಿ ಅವರೇ ಬೆಳೆದಿದ್ದಂತೆ ಅದು ಕೂಡ ಮಾಡ್ಕೊಂಡು ಬಂದಿದ್ರು, ಅದನ್ನು ಸಹ ಕೊಟ್ಟರು. ಅವರು ಅಷ್ಟು ಪ್ರೀತಿಯಿಂದ ಕೊಡುವಾಗ ನಮಗೆ ಬೇಡ ಅಂತ ಹೇಳೋದಕ್ಕಾಗಲೇ ಇಲ್ಲ, ತೆಗೆದುಕೊಂಡ್ವಿ. ಇವರು ನಾನ್ ವೆಜ್ ಎಲ್ಲ ತಿನ್ನಲ್ವಂತೆ, ಅವ್ರ ಮಗ ಬೆಂಗಳೂರಲ್ಲಿ ಇದ್ದಾರಂತೆ. ಸೊ ಅವ್ರಿಗೆ ಹೋದಾಗೆಲ್ಲ ಇನ್ನೂ ರೊಟ್ಟಿ ಅವ್ರ ಫ್ರೆಂಡ್ಸ್ಗೆ ಇವ್ರಿಗೆಲ್ಲ ಮಾಡ್ಕೊಡ್ತಿರ್ತಾರಂತೆ. ಸೊ ಹೇಳ್ತಿದ್ರು ನಾನ್ ವೆಜ್ ಜೊತೆ ಚೆನ್ನಾಗಿರುತ್ತೆ, ಮೊಟ್ಟೆ ಗೊಜ್ಜು ಜೊತೆ ಚೆನ್ನಾಗಿರುತ್ತೆ, ನಿಮ್ಮವರೆಲ್ಲ ತಿಂತಾರೆ ತಿಂಡಿ ಆ ಥರ ಮಾಡ್ಕೊಂಡಂತ. ಅವ್ರ ಪಕ್ಕ ಮತ್ತೊಬ್ಬರು ಮೈಸೂರಿನವರಿದ್ದರು, ಅವರು ಸಹ ನಮ್ಮ ಹತ್ರ ಒಂದೆರಡು ರೊಟ್ಟಿ ಇಸ್ಕೊಂಡ್ರು. ಅವ್ರ ಅಮ್ಮ ಮಗಳು ಇಬ್ಬರೇ ಕೂತಿರುವಾಗ ಯಾರೋ ಮೈಸೂರಿನವರು ಅಂತ ಹೇಳ್ದೆ ಅಲ್ವಾ, ಅವ್ರನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕೂರಿಸ್ಕೊಂಡಿದ್ದಾರೆ. ಅದೇ ಮೈಸೂರಿನವರು ನಮಗೆ ರಾಯಚೂರಿಂದ ಮೈಸೂರಿಗೆ ಹೋದಾಗ ನಮಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ. ಅವರು ಒಳ್ಳೆತನ, ಒಳ್ಳೆ ಭಾವ ಎಲ್ಲರಿಗೂ ಬರೋದಿಲ್ಲ. ಪಾಪ ಅಮ್ಮ ಮಗಳು ಅವ್ರನ್ನ ಕೂರಿಸ್ಕೊಂಡ್ರು. ಅದೇ ಬಸ್ನಲ್ಲಿ ನಾವು ಜಸ್ಟ್ ಅವ್ರು ಟಚ್ ಆದರೆ ಸಾಕು, ಅವ್ರು ಸೀಟ್ ಮೇಲೆ ಕೂತಿದ್ರು. ನಾನೇ ಕೂಡ ಅವ್ರನ್ನ ಟಚ್ ಮಾಡಿದ ತಕ್ಷಣ ಏನಮ್ಮ ಮೈ ಮೇಲೆ ಬೀಳ್ತೀಯ, ಹಿಂದೆ ನಿಂತ್ಕೊ ಅಂತ ಹೇಳಿದ್ರು. ಈ ಬಸ್ನಲ್ಲಿ ಪರಿಚಯ ಆಗಿ ಮತ್ತೊಂದು ಬಸ್ಸಿಗೆ ಹೋದ ತಕ್ಷಣ ನಾವು ಯಾರೋ ಬೇರೆಯವ್ರು ಆಗ್ಬಿಟ್ವಿ ಅವ್ರಿಗೆ. ನಾವೇನು ಕೊಟ್ವಿ ಅವರಿಗೆ? ನಿನ್ನ ಹೆಸರೇನಪ್ಪ? ಗುರುಬಾಯಿ ಅಂತ. ನಿಮ್ಮ ಹೆಸರು? ಶಾಂತನಾ? ಶಾಂತಾಬಾಯಿ, ಗುರುಬಾಯಿ. ಅವ್ರ ಕಡೆಯಿಂದ ಪ್ರೀತಿಯಿಂದ ಪ್ರಯಾಣ ಹೋಗಬೇಕಾಗಿರೋದು ಇದರಿಂದಾನೇ. ಅವ್ರ ಕಡೆ ಆಚಾರ ವಿಚಾರ, ಅವ್ರ ಕಡೆ ಪದ್ಧತಿಗಳು, ಅವ್ರ ಕಡೆ ತಿಂಡಿ ತಿನಿಸುಗಳು ಎಲ್ಲ ನಮಗೂ ಕೂಡ ಪರಿಚಯ ಆಗುತ್ತೆ. ನಾವು ಹೇಗಿದ್ದೀವಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಬಸ್ನಲ್ಲಿ ನೋಡಿ ರಾಯಚೂರಲ್ಲಿ ನಾವು ನಿಂತ್ಕೊಂಡಿರೋದು ಎಷ್ಟು ರಶ್ ಇದೆ ಅಂತ. ಇಷ್ಟಲ್ಲ, ಇನ್ನೂ ರಶ್ ಆಯಿತು ಹೋಗ್ತಾ ಹೋಗ್ತಾ. ಹೋಗುವಾಗ ಎಷ್ಟು ಖುಷಿಯಿಂದ ಹೋಗಿದ್ವೋ, ಆ ಕಡೆಯಿಂದ ಬರುವಾಗ ನಿಜ ಅಷ್ಟೇ ಕಷ್ಟದಿಂದ ಬಂದ್ವಿ. ಎಲ್ಲದಕ್ಕೂ ನಾನೇ ಕಾರಣ ಹೇಳಬೇಕಂತ ಹೇಳಿದ್ರೆ, ಯಾಕಂದರೆ ಸುಮ್ಮಿ ಹೇಳಿದ್ರು ನಾನು ರಿಸರ್ವ್ ಮಾಡ್ತೀನಿ ಸೀಟ್ ಅಂತ, ಬಟ್ ನಮ್ಮ ಮಾವಂಗೆ ಹುಷಾರಿರಲಿಲ್ಲ ಅಲ್ವಾ. ಸೊ ಅದರಿಂದಾಗಿ ಬೇಡ, ನಾನು ಅವ್ರನ್ನ ನೋಡ್ಕೊಂಡು ಆಮೇಲೆ ಹೊರಡೋಣ ಅಂದೆ. ಸೊ ಸಡನ್ ಪ್ಲ್ಯಾನ್ ಮಾಡಿ ಮಾವ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಅನ್ನುವಾಗ ಹೊರಟಿದ್ದು. ಅದರಿಂದಾಗಿ ಈ ಥರ ತೊಂದರೆ ಆಗಿತ್ತು. ನೀವು ಆ ತೊಂದರೆ ಮಾಡ್ಕೋಬೇಡಿ, ರಿಸರ್ವ್ ಮಾಡ್ಕೊಂಡು ಹೋಗಿ. ಬೆಳಿಗ್ಗೆ 7 ಗಂಟೆ ಅಷ್ಟರಲ್ಲೆಲ್ಲ ನಾವು ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇವತ್ತು ಇಲ್ಲೇನೋ ಸ್ಟ್ರೈಕ್ ಕೂಡ ಇತ್ತು. ನಿಮಗೆಲ್ಲ ನನ್ನ ಟೂರಿನ ಅನುಭವ ಹೇಗಿತ್ತು ಅನ್ನೋದನ್ನು, ಹೇಗೆ ಖುಷಿ ಇತ್ತು, ಹೇಗೆ ನೋವಿತ್ತು ಅನ್ನೋದನ್ನು ಹೇಳಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಖಗಳೆಲ್ಲ ಹಾಳಾಗಿದೆ. ಎಲ್ಲಾದರೂ ಹೋಗಿದ್ದು ಬಂದರೆ ಹಾಗೆ ಹೋಗುವಾಗ ಹೇಗಿತ್ತು ನೋಡಿ, ಹಾಗೇ ಸ್ಟಾರ್ಟಿಂಗ್ ಶುರುವಲ್ಲಿ ಹೇಗಿತ್ತು ಅಂತ ಈ ಕೊನೆಯಲ್ಲಿ ಮುಖ ಹೇಗಿದೆ ಅಂತ ನೋಡಿ. ಟೂರಿಂದ ಬಂದಮೇಲೆ ರೆಸ್ಟ್ ಸಿಗ್ತಾ ಅಥವಾ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಮಿಸ್ ಮಾಡದೆ ನೋಡಿ.